Dear friends, welcome to my YouTube channel, The Classic Corner. ಆ, ಇಂದಿನ ತರಗತಿ ಆ, ಯಾವುದು ನಮ್ಮ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್. ನಾವು ಮೂರು ಹಂತಗಳಲ್ಲಿ ಇದನ್ನು ನಡೆಸ್ತೀವಿ. ಒಂದನೇ ಹಂತ ವೊಕ್ಯಾಬುಲರಿ, ಎರಡನೇ ಹಂತ ಗ್ರಾಮರ್, ಮೂರನೇ ಹಂತ ಕಂಪೋಸಿಷನ್. ವೊಕ್ಯಾಬುಲರಿಯನ್ನ ಗ್ರಾಮರ್ ಟಾಪಿಕ್ ತಗೊಳ್ಳೋಕ್ಕಿಂತ ಮೊದಲನೇ ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ, ಅಂದ್ರೆ 10, 15, 20 ನಿಮಿಷ. ಗ್ರಾಮರ್ ಟಾಪಿಕ್ ಈ ವೊಕ್ಯಾಬುಲರಿ ಪಾರ್ಟ್ ಆದ ನಂತರ ಇಮಿಡಿಯೇಟ್ ಆಗಿ ಗ್ರಾಮರ್ ಟಾಪಿಕ್ ಅನ್ನ ತಗೊಳ್ತೀವಿ. ಯಾವುದು ನಾವು ಅದನ್ನ ತಗೊಳ್ಬೇಕಂತ ಮಾಡಿರ್ತೀವಿ, ವಿಚಾರ ಮಾಡಿರ್ತೀವಿ, ಅದನ್ನ ತಗೊಂಡು ಅದ್ರ ಬಗ್ಗೆ ಹೇಳ್ತೀವಿ. ಓಕೆ, ನಾನು ಈಗ ಟೆನ್ಸ್ ಹೇಳ್ತಾ ಇದ್ದೀನಿ, ಟೆನ್ಸ್ ಚಾಪ್ಟರ್ ಅನ್ನು ಗ್ರಾಮರ್ದಲ್ಲಿ. ಅದಕ್ಕಿಂತ ಮೊದಲ ವೊಕ್ಯಾಬುಲರಿ ಟಾಪಿಕ್, ಅದರಲ್ಲಿ ವರ್ಬ್ಸ್ ಅನ್ನ ತಗೊಂಡಿದ್ದೀನಿ. ಈ ವರ್ಬ್ಸ್ ಆದ ನಂತರ ಒಂದು 200ಕ್ಕಿಂತ ಹೆಚ್ಚು ವರ್ಬ್ಸ್ ಗಳನ್ನ ಕೊಡ್ತೀನಿ, 3 ಫಾರ್ಮ್ಸ್. ಅದಾದ ನಂತರ ಇನ್ನೊಂದು ವೊಕ್ಯಾಬುಲರಿಗೆ ರಿಲೇಟೆಡ್ ಆದಂತ ಇನ್ನೊಂದು ಟಾಪಿಕ್ ಅನ್ನ ತಗೊಳ್ಳೋದು. ಅದು ಯಾವುದೇ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇರುವಂತ ಯಾವುದೇ ಟಾಪಿಕ್ ಆಗಿರಬಹುದು. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಮ್ಸ್, ಫ್ರೇಸಲ್ ವರ್ಬ್ಸ್, ಪ್ರಿಫಿಕ್ಸಸ್, ಸಫಿಕ್ಸಸ್. ಸೊ ದೇರ್ ಆರ್ ವೇರಿಯಸ್ ಟಾಪಿಕ್ಸ್ ರಿಲೇಟೆಡ್ ಟು ವೊಕ್ಯಾಬುಲರಿ. ಇವು ಆದ ನಂತರ ಗ್ರಾಮರ್ ಎಲ್ಲ ಮುಗಿದಾದ ನಂತರ ಕಂಪೋಸಿಷನ್ ಪಾರ್ಟಿಗೆ ಹೋಗ್ತೀವಿ. ಕಂಪೋಸಿಷನ್ ಪಾರ್ಟ್ ಆಲ್ಮೋಸ್ಟ್ ಡಿಸ್ಕ್ರಿಪ್ಟಿವ್ ಆಗಿರ್ತದೆ. ಅದು ಲೆಟರ್ ರೈಟಿಂಗ್ ಬರೆಯೋದು, ಪ್ಯಾರಾಗ್ರಾಫ್ ರೈಟಿಂಗ್ ಬರೆಯೋದು, ಎಸ್ಸೆ ರೈಟಿಂಗ್, ಪ್ರೆಸ್ಸಿ ರೈಟಿಂಗ್, ಓಕೆ, ರಿಪೋರ್ಟ್ ರೈಟಿಂಗ್, ಇದು ಬರ್ತದೆ. ಓಕೆ, ಬಟ್ ವೊಕ್ಯಾಬುಲರಿ ಪಾರ್ಟ್ ಇಡೀ ನಮ್ಮ ಗ್ರಾಮರ್ ಕೋರ್ಸ್ ಮುಗಿಯೋವರೆಗೂ ಇರ್ತದೆ. ಅದು ವೊಕ್ಯಾಬುಲರಿ ನಮ್ಮಲ್ಲಿ ಇನ್ಕ್ರೀಸ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ವೊಕ್ಯಾಬುಲರಿ ಮೇಲೆನೆ ನಿಮ್ಗೆ ಹೆಚ್ಚು ಕ್ವಶನ್ಸ್ಗಳು ಇರ್ತಾವ. ನಾ ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ಇದನ್ನ, ಯಾಕಂದ್ರೆ ಅದ್ರ ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಾಗ್ಲಿ ಅಂತೇಳಿ. ಓಕೆ, ನಾವು ಲೆಟ್ ಅಸ್ ಬಿಗಿನ್ ವಿತ್ today's ಲಿಸ್ಟ್ ಆಫ್ ವರ್ಬ್ಸ್. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್. ಇದಕ್ಕ V1 ಅಂತೀವಿ, V2, V3, ವರ್ಬ್ 1, ವರ್ಬ್ 2, ವರ್ಬ್ 3. ಇದಕ್ ಬೇಸ್ ವರ್ಬ್ನು ಅಂತೀವಿ, ರೂಟ್ ವರ್ಬ್ನು ಅಂತೀವಿ, ಮೇನ್ ವರ್ಬ್ನು ಅಂತೀವಿ. ಇದಕ್ಕ ಯಾವುದು ಈ ಫಸ್ಟ್ ಫಾರ್ಮ್ಗೆ, V1 ಫಾರ್ಮ್ಗೆ ವರ್ಬ್ 1 ಅಂತಾನು ಹೆಸರು ಕೊಡ್ತೀವಿ. ಈಗ ನೋಡ್ರಿ, ಸ್ಪಾಯಿಲ್, ಸ್ಪಾಯಿಲ್ಡ್, ಸ್ಪಾಯಿಲ್ಡ್. ಈ ಸ್ಪಾಯಿಲ್ಡ್, ಸ್ಪಾಯಿಲ್ಡ್ ಎರಡೂ ಆಗ್ತದ. ಸ್ಪಾಯಿಲ್ಡ್ ಆದ್ರೂ ಅನ್ಬೋದು ನೀವು, ಸ್ಪಾಯಿಲ್ಡ್ ಆದ್ರೂ ಅನ್ಬೋದು. ಇಲ್ಲೂ ಸಹಿತ ಸ್ಪಾಯಿಲ್ಡ್ ಆದ್ರೂ ಅಂತ ಹೇಳ್ಬೋದು, ಸ್ಪಾಯಿಲ್ಡ್ ಆದ್ರೂ ಅಂತಾನು ಹೇಳ್ಬೋದು. ಸ್ಪಾಯಿಲ್ ಅಂದ್ರೆ ಹಾಳು ಆಗುವುದು, ಹಾಳು ಮಾಡು. ಓಕೆ, ನಾಶ ಹೊಂದುದು, ಲೈಕ್ ದಿಸ್. ಸ್ಪ್ರೆಡ್, ಸ್ಪ್ರೆಡ್, ಸ್ಪ್ರೆಡ್. ನೋಡ್ರಿ, ಮೂರು ಫಾರ್ಮ್ ಸೇಮ್. ಬಹಳಷ್ಟು ಸ್ಟೂಡೆಂಟ್ಸ್ ಹೇಳ್ತಿರ್ತಾರ ಸ್ಪ್ರೆಡೆಡ್ ಅಂತಿರ್ತಾರೆ. ಇದು ಸ್ಪ್ರೆಡೆಡ್ ಅಲ್ಲ, ಮೂರು ಫಾರ್ಮ್ ಸೇಮ್. ವರ್ಬ್ 1 ಸ್ಪ್ರೆಡ್, ವರ್ಬ್ 2 ಸ್ಪ್ರೆಡ್, ವರ್ಬ್ 3 ಸ್ಪ್ರೆಡ್. ಲೈಕ್ ದಿಸ್. ಹರಡು, ಸ್ಪ್ರಿಂಗ್, ಸ್ಪ್ರಾಂಗ್, ಸ್ಪ್ರಂಗ್. ನೋಡ್ರಿ, ಈ ವರ್ಡ್ ಅನ್ನ ಬಹಳ ಸಲ ಯೂಸ್ ಮಾಡ್ತಿರ್ತಾರೆ. ಸ್ಪ್ರಿಂಗ್, ಸ್ಪ್ರಿಂಗ್ ಐತ್ ನೋಡದ ಅಂತೇಳಿ. ಆದ್ರೆ ನೀವು ಇಂಥವು ಇಂಗ್ಲಿಷ್ ವರ್ಡ್ ಮಾತಾಡುವಾಗ ಅಲ್ಲೇ ತಿಳ್ಕೊಂಡ್ಬಿಡ್ಬೇಕು ಅವನು. ನಾನು ಈಗ ಒಂದು ಇಂಗ್ಲಿಷ್ ವರ್ಡ್ ಮಾತಾಡಿದೆ, ಆ ಸಮಯದಲ್ಲೇ ಆಗ್ಲಿಕ್ಕಿಲ್ಲ, ಮನೆಗ್ ಬಂದ್ಮೇಲೆ ಅಥವಾ ಒಬ್ರ ಇದ್ದಾಗ ನಾನು ಒಂದು ನನ್ನ ಕಾನ್ವರ್ಜೇಷನ್ ದಲ್ಲಿ ಒಂದು ಇಂಗ್ಲಿಷ್ ವರ್ಡ್ ಮಾತಾಡಿದೆ, ಅದು ವರ್ಡ್ ವರ್ಬ್ ಅಥವಾ ಮತ್ತೊಂದು ವರ್ಬ್ ಆಗಿದ್ರೆ ಅದು ಫಾರ್ಮ್ ಏನು ಅಂತೇಳಿ ತಿಳ್ಕೊಳಕ್ ಪ್ರಯತ್ನ ಪಡ್ಬೇಕು. ಹೀಗೆ ಮಾಡ್ಬೇಕು, ಅಂದ್ರೆ ಬೇಗನೆ ಕಲಿತೀರಿ ನೀವು. ಹೆಚ್ಚು ವಿಷಯಗಳನ್ನ ಕಡಿಮೆ ಸಮಯದಲ್ಲಿ ಕಲಿತೀರಿ. ಈ ಸ್ಪ್ರಿಂಗ್ ಅನ್ನೋ ವರ್ಡ್ ಅನ್ನ ಬಹಳ ಸಲ ಯೂಸ್ ಮಾಡ್ತಿರ್ತಾರೆ, ಆದ್ರೆ ಅದ್ರ V2 ಫಾರ್ಮ್ ಗೊತ್ತಿರಲಿಲ್ಲ, V3 ಫಾರ್ಮ್ ಗೊತ್ತಿರಲಿಲ್ಲ. ಸೊ ಇಲ್ಲಿ ನೀವು ಮನೆಗ್ ಬಂದ ಅದನ್ನ ಆ ಟಾಪಿಕ್ ಹಿಡಿದಾಗ ಓದ್ಬೇಕಂತೇನಿಲ್ಲ, ಅದನ್ನ ತಿಳ್ಕೊಬೇಕಂತೇನಿಲ್ಲ. ಓಕೆ, ಸಾಂದರ್ಭಿಕವಾಗಿ ನೀವು ಕಲಿತಾ ಹೋಗ್ಬೇಕು ಅದನ್ನ. ಸ್ಪ್ರಿಂಗ್, ಸ್ಪ್ರಾಂಗ್, ಸ್ಪ್ರಂಗ್. ತಿರುಗು, ಸುತ್ತುವುದು. ಸ್ಟ್ಯಾಂಡ್, ಸ್ಟುಡ್, ಸ್ಟುಡ್. ನೋಡ್ರಿ, ಇದನ್ನು ಬಹಳ ಸಲ ಯೂಸ್ ಮಾಡ್ತಾರೆ. ಸ್ಟ್ಯಾಂಡ್ ಹಾಕಂತಿರ್ತಾರೆ ಬೈಕಿಗೆ, ಸ್ಟ್ಯಾಂಡ್ ಹಾಕ್, ಸ್ಟ್ಯಾಂಡ್ ಹಾಕಿ ಬಾ ಅಂತೀರಿ. ಸೊ ನೋಡ್ರಿ, ಸ್ಟ್ಯಾಂಡ್, ಸ್ಟುಡ್, ಸ್ಟುಡ್, ನಿಲ್ಲು. ಸ್ಟೀಲ್, ಸ್ಟೋಲ್, ಸ್ಟೋಲನ್. ಸ್ಟೀಲ್, ಸ್ಟೋಲ್, ಸ್ಟೋಲನ್, ಕಳ್ಳತನ ಮಾಡೋ. ನೋಡ್ರಿ, ಈ ತರ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಮತ್ತೆ ಇದನ್ನ ರಿಪಿಟೇಷನ್ ಮಾಡ್ಬೇಕು. ನಾನು ನನ್ನ ಈ ಗ್ರಾಮರ್ ಕೋರ್ಸ್ ದಲ್ಲಿ 3 ಸಲ ರಿಪಿಟೇಷನ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ, ಹಿಂದಿನಿಂದ ವಿಡಿಯೋಸ್ ಅನ್ನ ನೋಡ್ಕೋತಾ ಬಂದವರಿಗೆ, ಹಿಂದಿನ ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ಕೋತಾ ಬಂದವರಿಗೆ ಕ್ಲಿಯರ್ ಆಗಿ ನಾ ಈ ಯಾವ ತರ
ನಾನು ಈ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ, ಯಾವ ತರ ತಗೊಂಡು ಹೋಗ್ತಾ ಇದ್ದೀನಿ, ಟೀಚ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಸ್ಪಷ್ಟತೆ ಇರ್ತತ. ಯಾರು ಹೊಸದಾಗಿ ನೋಡ್ತಾ ಇದ್ರಿ, ದಯವಿಟ್ಟು ಹಿಂದಿನಿಂದ ನೋಡ್ಕೋತ ಬರ್ರಿ ವಿಡಿಯೋಸ್ ಅನ್ನ. ಫಸ್ಟ್ ವಿಡಿಯೋದಿಂದ ಸ್ಟಾರ್ಟ್ ಮಾಡ್ರಿ. ಅಂದ್ರ ನಾನು ಇಂಟ್ರೊಡಕ್ಷನ್ ನ ಒಂದು 8 ವಿಡಿಯೋಸ್ ಗಳನ್ನ ಮಾಡಿದ್ದೀನಿ ಇಂಟ್ರೊಡಕ್ಷನ್ ಮೇಲೆನೆ. ಓಕೆ, ಈ ಕೋರ್ಸಿಗೆ ಇಂಟ್ರೊಡಕ್ಷನ್ ಕೊಟ್ಟಿನಿ. 8 ವಿಡಿಯೋಸ್ ಗಳದಾವ, ಅವ್ನ ನೋಡಿ ಈ ನನ್ನ ಗ್ರಾಮರ್ ಟಾಪಿಕ್ ಅನ್ನ ಚಾಲೂ ಮಾಡ್ರಿ ನೀವು. ಅಂದ್ರೆ ಪ್ರೆಸೆಂಟ್ ಟೆನ್ಸ್ ದಿಂದ ಸ್ಟಾರ್ಟ್ ಆಗಿದೆ. ನಾವು ರಿಪೀಟ್ ಫಾರ್ 3 times. ಸ್ಪಾಯಿಲ್, ಸ್ಪಾಯಿಲ್ಡ್, 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 ಸ್ಪಾಯಿಲ್ಡ್ ಆಲ್ಸೋ. ಓಕೆ, ಸ್ಪಾಯಿಲ್, ಸ್ಪಾಯಿಲ್ಡ್, ಸ್ಪಾಯಿಲ್ಡ್, ಸ್ಪಾಯಿಲ್, ಸ್ಪಾಯಿಲ್ಡ್, ಸ್ಪಾಯಿಲ್ಡ್, ಸ್ಪ್ರೆಡ್, 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 ಸ್ಪ್ರಿಂಗ್, ಸ್ಪ್ರಾಂಗ್, ಸ್ಪ್ರಂಗ್, ಸ್ಪ್ರಿಂಗ್, ಸ್ಪ್ರಾಂಗ್, ಸ್ಪ್ರಂಗ್, ಸ್ಪ್ರಿಂಗ್, ಸ್ಪ್ರಾಂಗ್, ಸ್ಪ್ರಂಗ್, ಸ್ಟ್ಯಾಂಡ್, ಸ್ಟುಡ್, ಸ್ಟುಡ್, ಸ್ಟ್ಯಾಂಡ್, ಸ್ಟುಡ್, ಸ್ಟುಡ್, ಸ್ಟ್ಯಾಂಡ್, ಸ್ಟುಡ್, ಸ್ಟುಡ್, ಸ್ಟೀಲ್, ಸ್ಟೋಲ್, ಸ್ಟೋಲನ್, ಸ್ಟೀಲ್, ಸ್ಟೋಲ್, ಸ್ಟೋಲನ್, ಸ್ಟೀಲ್, ಸ್ಟೋಲ್, ಸ್ಟೋಲನ್. ನೀವು 5 ಸಲ 10 ಸಲ ನಿಮಗೆ ಹೆಂಗೆ ಅನುಕೂಲವಾಗುತ್ತೋ ಆ ರೀತಿ ರಿಪಿಟೇಷನ್ ಮಾಡ್ಬೇಕು. ಯಾಕೆಂದ್ರೆ ಒಮ್ಮೆ ಓದಿದ್ರೆ ತಲೆಯಲ್ಲಿ ಉಳಿಯುವುದು ಕಷ್ಟ ಆಗುತ್ತ, ನಮ್ಮ ಮೈಂಡ್ ನಲ್ಲಿ ಉಳಿಯುವುದಿಲ್ಲ, ನೆನಪಿನಲ್ಲಿ ಉಳಿಯುವುದಿಲ್ಲ. ಹಿಂಗಾಗಿ ರಿಪಿಟೇಷನ್ ಮಾಡಿದ್ರೆ ನೆನಪು ಉಳಿತದೆ. ಓಕೆ, ಅದಕ್ಕಾಗಿ ನಮ್ಮ ಗ್ರಾಮರ್ ಕೋರ್ಸ್ ನಲ್ಲಿ ಅಟ್ಲೀಸ್ಟ್ 3 times ನಾವು ರಿಪಿಟೇಷನ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಪಾಸ್ಟ್ ಟೆನ್ಸ್. ಈ ನಾ ಹೇಳಿದ್ದೆ ನಾವು ಟೆನ್ಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ ಗ್ರಾಮರ್ದಲ್ಲಿ. ಫಸ್ಟ್ ಗ್ರಾಮರ್ ಟಾಪಿಕ್ ಯಾವುದು ತಗೊಂಡಿನಿ ಅಂದ್ರೆ ಟೆನ್ಸ್. ಈ ಟೆನ್ಸ್ ಅನ್ನೋದು ಒಂದು ಅತ್ಯದ್ಭುತವಾದ ಟಾಪಿಕ್, ಚಾಪ್ಟರ್ ಇನ್ ಇಂಗ್ಲಿಷ್ ಗ್ರಾಮರ್. ನಿಮಗೆ ಟೆನ್ಸ್ ಬಂತು ಅಂದ್ರೆ, ಸ್ವಚ್ಛವಾಗಿ ನೀವು ಟೆನ್ಸ್ ಅನ್ನು ಕಲ್ತ್ರಿ ಅಂದ್ರೆ, ಕ್ಲೀನ್ ಆಗಿ ಕಲ್ತ್ರಿ ಅಂತಂದ್ರೆ, ಒಂದು 50% ಇಂಗ್ಲಿಷ್ ನಲ್ಲಿ ಮಾತಾಡಕ್ ಬಂದಾಗ ನಿಮಗೆ, ಓಕೆ, ಕ್ಲೀನ್ ಆಗಿ ಮಾತಾಡಕ್ ಬಂದಾಗ, ಗ್ರಾಮ್ಯಾಟಿಕಲ್ ಆಗಿ ಮಾತಾಡಕ್ ಬಂದಾಗ ಒಂದು 50%, ಇನ್ 50% ಉಳಿದಿದ್ದು ಒಂದು ಇನ್ 30-40% ಪ್ಯಾಸಿವ್ ವಾಯ್ಸ್, ಇನ್ 10% ಉಳಿದಿದ್ದು ಟಾಪಿಕ್ಸ್. ಇದು ಬಹಳಷ್ಟು ಇಂಪಾರ್ಟೆಂಟ್ ಟೆನ್ಸ್. ಆಲ್ರೆಡಿ ಪ್ರೆಸೆಂಟ್ ಟೆನ್ಸ್ ಅನ್ನ ಮುಗಿಸಿದೀವಿ ನಾವು. ಅದರಲ್ಲಿ 4 ಟೆನ್ಸ್ ಗಳದಾವ ಅಂತ ಹೇಳಿನಿ, ಅವು ಮುಗಿದಿದಾವ. ಅಂದ್ರ ಇದು ಪ್ರೆಸೆಂಟ್ ಟೆನ್ಸ್ ಅಂತ ಇಟ್ಕೊಂಡ್ರೆ ಇದರಲ್ಲಿ 4, ಈ ಪ್ರೆಸೆಂಟ್ ಅಂಡರ್ದಲ್ಲಿ 4 ಇರ್ತಾವ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಸಿಂಪಲ್ ಅಂತಾದ್ರೂ ಹೇಳ್ಬೋದು ನೀವು. ಒಂದೊಂದು ಪುಸ್ತಕದಲ್ಲಿ ಪ್ರೆಸೆಂಟ್ ಸಿಂಪಲ್ ಅಂತ ಬರ್ದಿರ್ತಾರೆ, ದಟ್ ಈಸ್ ಆಲ್ಸೋ ಕರೆಕ್ಟ್. ಏನೋ ಪ್ರೆಸೆಂಟ್ ಇನ್ಡೆಫಿನೆಟ್ ಟೆನ್ಸ್ ಅಂತಾನೂ ಬರ್ದಿರ್ತಾರೆ, ದಟ್ ಈಸ್ ಆಲ್ಸೋ ಕರೆಕ್ಟ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಟೆನ್ಸ್ ನೇ ಬೇರೆ, ಈ 4 ಟೆನ್ಸ್ ಗಳನ್ನೇ ಬೇರೆ. ಇದರ ಅಂಡರ್ದಲ್ಲಿ ಇವು ಇರ್ತಾವ. ಇಲ್ಲಿರುವಂತ ವಾಕ್ಯಗಳನ್ನೇ ಬೇರೆ, ಈ 4 ಟೆನ್ಸ್ ಗಳಲ್ಲಿರುವ ವಾಕ್ಯಗಳನ್ನೇ ಬೇರೆ. ಓಕೆ, ಡಿಟೇಲ್ ಆಗಿ ಕ್ಲಿಯರ್ ಆಗಿ ಕನ್ನಡದ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಿಂದಿನ ವಿಡಿಯೋಗಳನ್ನ ದಯವಿಟ್ಟು ನೋಡ್ರಿ. ಈಗ ಪಾಸ್ಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ನಲ್ಲಿನೂ ಹಾಗೇನೆ. ಇದು ಪಾಸ್ಟ್ ಟೆನ್ಸ್ ಹಿಡ್ಕೊಂಡ್ರೆ ಇದರಲ್ಲಿ 4: ಸಿಂಪಲ್ ಪಾಸ್ಟ್ ಟೆನ್ಸ್, ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದಿದ್ವಿ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದಿದ್ವಿ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದಿದ್ವಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದಿದ್ವಿ. ಸೇಮ್ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಪ್ರೆಸೆಂಟ್ ಟೆನ್ಸ್ ಅಂತಂದ್ರ ಇಲ್ಲಿನೂ ಹಾಗೆ. ಇಲ್ಲಿ ಪಾಸ್ಟ್ ಟೆನ್ಸ್ ದಲ್ಲಿರುವ ವಾಕ್ಯಗಳನ್ನೇ ಬೇರೆ, ಈ 4 ಟೆನ್ಸ್ ಗಳಲ್ಲಿರುವ ವಾಕ್ಯಗಳನ್ನೇ ಬೇರೆ. ಓಕೆ, ಈಗ ನೋಡ್ರಿ, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಇಂದಿನ ಸ್ಥಿತಿ, ಇರುವಿಕೆಯನ್ನು ಮಾತ್ರ ತೋರಿಸ್ತಾವ ಇಲ್ಲಿರುವಂತ ಸೆಂಟೆನ್ಸ್ಗಳು. ಟೆನ್ಸ್ ಅಲ್ಲ, ಸೆಂಟೆನ್ಸ್ಗಳು. ಓಕೆ, ಇರುವಿಕೆ. ಪ್ರೆಸೆಂಟ್ ಟೆನ್ಸ್ ಅಂದ್ರ ಅದು ಹಿಂದೆ ಈಗಿನ ಇರುವಿಕೆ. ಓಕೆ, ಇಂದಿನ ಇರುವಿಕೆ, ಇಂದಿನ ಸ್ಥಿತಿ. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಇಂದಿನ ಸ್ಥಿತಿ, ಈಗಿನ ಸ್ಥಿತಿ. ಪಾಸ್ಟ್ ಟೆನ್ಸ್ ಅಂದ್ರೆ ಹಿಂದಿನ ಸ್ಥಿತಿ, ಭೂತಕಾಲ, ಹಿಂದಿನ ಸ್ಥಿತಿ. ವೆರಿ ಸಿಂಪಲ್. ಸ್ಥಿತಿ ಅಂದ್ರೆ ಇರುವಿಕೆ, ಟು ಬಿ ಅಂದಂಗ. ಓಕೆ, ಪಾಸ್ಟ್ ಟೆನ್ಸ್. ಈಗ ನೋಡ್ರಿ, ಇದ್ರ ಫಾರ್ಮುಲಾ ಏನಿರ್ತಂದ್ರ ಸಬ್ಜೆಕ್ಟ್ ಟು ಬಿ ಫಾರ್ಮ್, ಇವಾಗ ಟು ಬಿ ಫಾರ್ಮ್ ಅಂತೀವಿ. ನೌನ್, adjective noun or possessive adjective plus noun, adverb, preposition noun. Okay, was over to be form ನಾ ಹೇಳಿದ್ದೀನಿ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್. ಓನ್ಲಿ ಪ್ರೆಸೆಂಟ್ ಟೆನ್ಸ್, ಓನ್ಲಿ ಪಾಸ್ಟ್ ಟೆನ್ಸ್, ಓನ್ಲಿ ಫ್ಯೂಚರ್ ಟೆನ್ಸ್. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಕ್ರಿಯಾಪದವನ್ನ ಬಳಸ್ತಾ ಇರೋದಿಲ್ಲ.
ವಿ ಆರ್ ನಾಟ್ ಯೂಸಿಂಗ್ ವರ್ಬ್ಸ್ ಹಿಯರ್. ಮೇನ್ ವರ್ಬ್ ಏನು ಫಸ್ಟ್ ಕಾಲಮ್ದಲ್ಲಿ ಏನ್ ಬರ್ದಿದ್ವಲ್ಲ ಆ ವರ್ಬ್ ಅನ್ನ ಯೂಸ್ ಮಾಡ್ತಾನೆ ಇಲ್ಲ, ಅಂದ್ರ ಯೂಸ್ ಮಾಡುವುದಿಲ್ಲ. ಆ ವರ್ಬ್ ಯೂಸ್ ಆಗುದಿಲ್ಲ ಅಂದ್ರೆ ಕನ್ನಡದಲ್ಲಿನೂ ಯೂಸ್ ಮಾಡೋದಿಲ್ಲ, ಇಂಗ್ಲಿಷ್ ನಲ್ಲಿನೂ ಯೂಸ್ ಮಾಡೋದಿಲ್ಲ. ಅಂತ ಸೆಂಟೆನ್ಸ್ಗಳು ಹೆಂಗಿರ್ತಾವ ಅಂದ್ರೆ ಸೆಂಟೆನ್ಸ್ ವರ್ಬ್ ಇಲ್ಲದೇ ಇರುವಂತ ಸೆಂಟೆನ್ಸ್, ಕ್ರಿಯೆಯನ್ನು ತೋರಿಸದೇ ಇರುವಂತ ಸೆಂಟೆನ್ಸ್ ಅವು. ಓಕೆ, ಸ್ಥಿತಿಯನ್ನು ಮಾತ್ರ ತೋರಿಸ್ತಿರ್ತಾವ. ಅಂದ್ರ ಸಬ್ಜೆಕ್ಟ್, ಒಂದು ಸಬ್ಜೆಕ್ಟ್ ಏನಿದೆ, ಹೇಗಿದೆ, ಎಲ್ಲಿದೆ ಅಂತ ಹೇಳುವುದು ಪ್ರೆಸೆಂಟ್ ಟೆನ್ಸ್. ಹೇಗಿದೆ, ಏನಿದೆ, ಏನಿದಾನ, ಸೋಲ್ಜರ್ ಇದಾನ, ಹೇಗಿದಾನ, ಬ್ರೇವ್ ಆಗಿದಾನ, ಎಲ್ಲಿದಾನ, ಕಾಶ್ಮೀರದಲ್ಲಿದಾನ, ಮಾತ್ರ ಹೇಳುವುದಿದು. ನೀವು ಸೆಂಟೆನ್ಸ್ ಬೆಳೆಸ್ಕೋಬಹುದು. ನಾ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಇಲ್ಲಿ ಪಾಸ್ಟ್ ಟೆನ್ಸ್ ಹಿಂದಿನ ಸ್ಥಿತಿ. ಅವನ ಹಿಂದಿನ ಸ್ಥಿತಿ ಏನು? ಅವ ಏನಿದ್ದ, ಸೋಲ್ಜರ್ ಇದ್ದ, ಹ್ಯಾಂಗಿದ್ದ, ಬ್ರೇವ್ ಇದ್ದ, ಎಲ್ಲಿದ್ದ, ಕಾಶ್ಮೀರದಲ್ಲಿದ್ದ. ಸ್ಪಷ್ಟವಾಗಿ ತಿಳ್ಕೊಡ್ರಿ. ಈ ಕಡೆ ಪ್ರೆಸೆಂಟ್, ಈ ಕಡೆ ಪಾಸ್ಟ್ ಹೇಳ್ತಿರ್ತೀನಿ ನೋಡ್ರಿ. ಅವನು ಸೈನಿಕ ಇದ್ದಾನೆ, ಅವನು ಸೈನಿಕ ಇದ್ದನು, ಅವನು ಶೂರನಿದ್ದನು ನಿದ್ದಾನೆ, ಅವನು ಶೂರನಿದ್ದನು, ಅವನು ಕಾಶ್ಮೀರದಲ್ಲಿ ಇದ್ದಾನೆ, ಅವನು ಕಾಶ್ಮೀರದಲ್ಲಿ ಇದ್ದನು. ನೋಡಿ, ಸೈನಿಕ ಇದ್ದಾನೆ, ಸೈನಿಕ ಇದ್ದನು, ಶೂರ ಇದ್ದಾನೆ, ಶೂರನಿದ್ದನು, ಕಾಶ್ಮೀರದಲ್ಲಿ ಇದ್ದಾನೆ, ಕಾಶ್ಮೀರದಲ್ಲಿ ಇದ್ದನು. ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಅವನ ಹಿಂದಿನ ಸ್ಥಿತಿ ಏನು? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅವನು ಹಿಂದಿನ ಸ್ಥಿತಿ, ಈಗಿನ ಸ್ಥಿತಿ ಸೈನಿಕ. ಅವನ ಹಿಂದಿನ ಸ್ಥಿತಿ ಏನು? ಸೈನಿಕ. ಸೈನಿಕ ಇದ್ದ, ಇದ್ದನು, ಇದ್ದಾನೆ ಬೇರೆ, ಇದ್ದನು ಬೇರೆ. ಓಕೆ, ಡಿಫ್ರೆನ್ಸ್ ತಿಳ್ಕೊಡ್ರಿ. ಈಗ ಅದಕ್ಕೆ ಹಿಂದಿನ ಸ್ಥಿತಿ ಅಂತ ನಾವು ಸ್ಥಿತಿ ಮೂರು ಸೇರಿ ಸ್ಥಿತಿನ, ಅದು ಮೂರು ಸ್ಥಿತಿ ಅಂತಾನೆ ಹೇಳ್ತೀವಿ ನಾವು. ಏನಿದ್ದ, ಹೇಗಿದ್ದ, ಎಲ್ಲಿದ್ದ ಸ್ಥಿತಿ ನಾವು. ಅವನ ಸ್ಥಿತಿ ಏನು? ಕಾಶ್ಮೀರದಲ್ಲಿರುವುದು ಅವನ ಸ್ಥಿತಿ. ಅವನ ಸ್ಥಿತಿ ಏನು? ಶೂರನಾಗಿರುವುದು ಅವನ ಸ್ಥಿತಿ. ಅವನ ಸ್ಥಿತಿ ಏನು? ಸೈನಿಕನಾಗಿರುವುದು ಅವನ ಸ್ಥಿತಿ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್. ಓಕೆ, ಸೈನಿಕ ಇದ್ದದ್ದು ಅವನ ಸ್ಥಿತಿ, ಶೂರನ್ ಇದ್ದದ್ದು ಅವನ ಸ್ಥಿತಿ, ಕಾಶ್ಮೀರದಲ್ಲಿ ಇದ್ದದ್ದು ಅವನ ಸ್ಥಿತಿ. ಸ್ಥಿತಿ ಅಂದ್ರ ಹಂಗಲ್ಲ, ಅವನ ಸ್ಥಿತಿ ಕೆಟ್ಟ ಇದ್ರೆ ಆ ಅರ್ಥದಲ್ಲಿ ಅಲ್ಲ. ಸ್ಥಿತಿ ಅಂದ್ರೆ ಇರುವಿಕೆ. ಓಕೆ, ಅದಕ್ಕೆ ಟು ಬಿ ಅಂತಾರ, ಅದಕ್ಕೆ ಟು ಬಿ ಫಾರ್ಮ್ ಅಂತಾರ. ಇವಕ್ಕೆ ಹೆಲ್ಪಿಂಗ್ ವರ್ಬ್ಸ್ ಅಂತಾನು ಬರೀತಾರ, ತಪ್ಪೇನಲ್ಲ. ಬಟ್ ಇಲ್ಲಿ ಇರುವಿಕೆಯನ್ನು ಮಾತ್ರ ಸೂಚಿಸುವುದರಿಂದ ಈ ವಾಸ್ ಮತ್ತು ವರ್ಗೆ ಏನು ಟು ಬಿ ಫಾರ್ಮ್ ಅಂತಾರೆ. ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಯಾಮ್, ಈಸ್, ಆರ್ ಟು ಬಿ ಫಾರ್ಮ್. ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಯಾಮ್, ಈಸ್, ಆರ್ ಟು ಬಿ ಫಾರ್ಮ್. ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಯಾಮ್, ಈಸ್, ಆರ್ ಟು ಬಿ ಫಾರ್ಮ್ಸ್. ಇಲ್ಲಿ ವಾಸ್, ವರ್ ಟು ಬಿ ಫಾರ್ಮ್ಸ್. ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್, ವರ್ ಟು ಬಿ ಫಾರ್ಮ್ಸ್. ಈ ನೆಗೆಟಿವ್ ಅಫರ್ಮೇಟಿವ್ ಫಾರ್ಮುಲಾ ಮಾತ್ರ ಬರ್ತಿದ್ದೀನಿ ನಾನು. ಪ್ರತಿಯೊಂದು ಟೆನ್ಸ್ ನಲ್ಲಿನೂ ನಾಲ್ಕು ಸೆಂಟೆನ್ಸ್ ಇರ್ತಾವ ಅಂತ ಹೇಳಿನಿ. ಏನು, ಈ ಪ್ರೆಸೆಂಟ್ ಟೆನ್ಸ್ ನಲ್ಲಿ 4, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ 4, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ 4, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ 4, ಪಾಸ್ಟ್ ಏನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ 4 ಸೆಂಟೆನ್ಸ್. ಹಾಗೇನೆ ಇಲ್ಲಿ ಪಾಸ್ಟ್ ಟೆನ್ಸ್ ತಗೊಂಡಿನ. ಈಗ ಈ ಪಾಸ್ಟ್ ಟೆನ್ಸ್ ದಲ್ಲಿನೂ 4 ತರದ ಸೆಂಟೆನ್ಸ್: ಅಫರ್ಮೇಟಿವ್, ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್, ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಈ ಅಫರ್ಮೇಟಿವ್ ಸೂತ್ರವನ್ನ ಮಾತ್ರ ಕೊಟ್ಟಿರ್ತೀನಿ ನಾನು. ಓಕೆ, ಅಫರ್ಮೇಟಿವ್ ಒಂದು ಸೂತ್ರ ಗೊತ್ತಿತ್ತಂದ್ರ ಉಳಿದು ಈಸಿಯಾಗಿ ಗೊತ್ತಿರ್ತಾವಂತ. ನೆಗೆಟಿವ್ ಮಾಡ್ಬೇಕಾದ್ರೆ ಆ ಟು ಬಿ ಫಾರ್ಮ್ ನಾಟ್ ಯೂಸ್ ಮಾಡ್ತೀರಿ. ಇಂಟ್ರಾಗೇಟಿವ್ ಮಾಡ್ಬೇಕಾದ್ರ ಟು ಬಿ ಫಾರ್ಮ್ ಮೊದಲು ತರ್ತಾರೆ ಅಷ್ಟೇ. ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಟು ಬಿ ಫಾರ್ಮ್ ಪ್ಲಸ್ ನಾಟ್ ಯೂಸ್ ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಅದು ವಾಸಂಟ್, ವರಂಟ್ ಅಂತ. ಓಕೆ, ಇವೆರಡು ಬಹಳ ಇಂಪಾರ್ಟೆಂಟ್ ನೋಡಿ. ವಾಸ್, ವರ್. ಇಲ್ಲಿ ಐ, ಹಿ, ಶಿ, ಇಟ್ ಇದ್ದಾಗ ವಾಸ್ ಬರ್ತದೆ ಟು ಬಿ ಫಾರ್ಮ್. ವಿ, ಯು, ದೇ ಇದ್ದಾಗ ವರ್ ಬರ್ತದೆ. ನಾ ಸಿಂಬಾಲಿಕ್ ಆಗಿ ಅಥವಾ ರೂಢಿಯಾಗಿ ಇವ್ನ ಬಳಸ್ತಿರ್ತೀವಿ. ಇವುಗಳ ಬದಲಾಗಿ ನೀವು ಯಾರಾದ್ರೂ ಹೆಸರನ್ನು ಬಳಸಬಹುದು, ಪಕ್ಷಿ ಹೆಸರು ಬಳಸಬಹುದು, ಏನ್ ಅಂತಿರ್ತದೆ ಅದನ್ನ ನೀವು ತಗೊಳ್ಬಹುದು. ಓಕೆ, ಸೊ ವಿ, ಯು ಇದ್ದಲ್ಲೇ ವರ್. ವೇರ್ ಅನ್ಬಾರ್ದು, ಇದಕ್ಕೆ ವರ್ ಅಂತ ಹೇಳ್ರಿ. ವೇರ್ ಅಂತ ಹೇಳ್ಬಾರ್ದು. ವರ್, ಆಕ್ಚುಯಲ್ ಪ್ರೊನೌನ್ಸಿಯೇಷನ್ ಇಸ್ ವರ್. ವೇರ್ ಅಂದ್ರೆ ವೇರ್ ಆರ್ ಯು ಗೋಯಿಂಗ್, WH ಕ್ವಶನ್ ವರ್ಡ್ ಅಂತ ಅನಿಸುತ್ತ. ಅದಕ್ಕಾಗಿ ವರ್ ಅಂತ ಹೇಳ್ಬೇಕು. ಆಕ್ಚುಯಲ್ ಪ್ರೊನೌನ್ಸಿಯೇಷನ್ ವರ್ನ ಅದು. ಓಕೆ, ನಾಟ್ ವೇರ್. ವಿ, ಯು, ದೇ, ವರ್. ಐ, ಹಿ, ಶಿ, ಇಟ್, ವಾಸ್. ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಇರ್ತದ. ಸಬ್ಜೆಕ್ಟ್ ಅಂದ್ರೆ ಯಾವ್ದು ಅಂದ್ರೆ ಇಲ್ಲಿ ಈ ಓನ್ಲಿ ಪ್ರೆಸೆಂಟ್ ಟೆನ್ಸ್, ಓನ್ಲಿ ಪಾಸ್ಟ್ ಟೆನ್ಸ್, ಓನ್ಲಿ ಫ್ಯೂಚರ್ ಟೆನ್ಸ್. ಯಾವ್ದಕ್ಕೆ ಸಬ್ಜೆಕ್ಟ್ ಅಂತೀವಿ ಅಂದ್ರೆ ಯಾರ ಬಗ್ಗೆ ಅಥವಾ ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ನಾವು ಅದು ಸಬ್ಜೆಕ್ಟ್ ಆಗುತ್ತೆ.
ಉಳಿದ ಟೆನ್ಸ್ ಗಳಲ್ಲಿ ಸಬ್ಜೆಕ್ಟ್ ಯಾವ್ದಂದ್ರ ಆ ವಾಕ್ಯಗಳಲ್ಲಿ ಯಾವ್ದು ಕ್ರಿಯೆ ಮಾಡ್ತಾ ಇದೋ ಅಥವಾ ಯಾರು ಕ್ರಿಯೆ ಮಾಡ್ತಾ ಇದಾರೋ ಅದು ಸಬ್ಜೆಕ್ಟ್. ಸಬ್ಜೆಕ್ಟ್ ಅಲ್ಲಿ ಎರಡು ಪ್ರಕಾರ. ಇಲ್ಲಿ ಓನ್ಲಿ ಪ್ರೆಸೆಂಟ್ ಟೆನ್ಸ್, ಓನ್ಲಿ ಪಾಸ್ಟ್ ಟೆನ್ಸ್, ಓನ್ಲಿ ಫ್ಯೂಚರ್ ದಲ್ಲಿ ಯಾರ ಬಗ್ಗೆ ಅಥವಾ ಯಾವುದ್ರ ಬಗ್ಗೆ ಮಾತಾಡ್ತೀವೋ ಅಥವಾ ಕರ್ತೃಪದದ ಬಗ್ಗೆ ಮಾತಾಡ್ತಿರ್ತೀವಿ ಅದು ಸಬ್ಜೆಕ್ಟ್. ಅಂದ್ರ ಯಾವುದ್ರ ಬಗ್ಗೆ ಮಾತಾಡ್ತೀವಿ ಅದು ಸಬ್ಜೆಕ್ಟ್ ಇರುತ್ತೆ, ಅದು ಕರ್ತೃಪದ ಆಗಿರ್ತದೆ ಆ ಅರ್ಥದಲ್ಲಿ. ಸಬ್ಜೆಕ್ಟ್ ಟು ಬಿ ಫಾರ್ಮ್ ಸುಟೇಬಲ್, ಇಲ್ಲಿ ಆ ಇದ್ರು ವಾಸ್ ಬರ್ತತ, ವಿ ಇದ್ರು ಓರ್ ಬರ್ತತ, ಆ ತರ. ಇಲ್ಲಿ ಮುಂದೆ ಏನಿರ್ತತ ಪ್ಲಸ್ ನಾವು ನಮ್ಮ ಕನ್ನಡ ಸೆಂಟೆನ್ಸ್ ಅಲ್ಲಿ ನೌನ್ ಅಂದಿರ್ಬೋದು ನೋಡಿ. ಐ ವಾಸ್ ಎ ಟೀಚರ್, ಟೀಚರ್ ಅನ್ನೋದು ನೌನ್ ಅಂದಿರ್ಬೋದು. ಐ ಐ ವಾಸ್ ಹ್ಯಾಂಡ್ಸಮ್, adjective ಅಂದಿರ್ಬೋದು. ಶಿ ವಾಸ್ ಬ್ಯೂಟಿಫುಲ್ ಟೀಚರ್, ಬ್ಯೂಟಿಫುಲ್ ಗರ್ಲ್, ಬ್ಯೂಟಿಫುಲ್ adjective, ಗರ್ಲ್ ನೌನ್. No, it was my house. My ಅನ್ನೋದ possessive adjective. My house noun. Okay, like this. Adverb, preposition, noun. Okay, so he was adverb. He was there. There ಅನ್ನೋದು adverb. ಅಲ್ಲಿ. He was there. ಅವ ಅಲ್ಲಿದ್ದ adverb. He was in the room. In preposition, noun. In preposition, noun, room. In the room. ನೀವು ಏನ್ ಅಂತಿರ್ತೀರಿ ಅವು ಬರ್ತದೆ. ಇವುಗಳಲ್ಲಿ ಯಾವ್ದಾದ್ರು ಒಂದು ಎರಡು ಮೂರು ಹೇಳ್ತಿರ್ಬೋದು. ಓಕೆ, ಒಮ್ಮೊಮ್ಮೆ ಓನ್ಲಿ ನೌನ್ ಹೇಳ್ತಿರ್ತೀರಿ, ಅಡ್ಜೆಕ್ಟಿವ್ ನೌನ್ ಹೇಳ್ತಿರ್ತೀರಿ, ಪೊಸೆಸಿವ್ ಅಡ್ಜೆಕ್ಟಿವ್ ಪ್ಲಸ್ ನೌನ್ ಹೇಳ್ತಿರ್ತೀವಿ. ಇಲ್ಲಿ ನೋಡ್ರಿ, ಪೊಸೆಸಿವ್ ಅಡ್ಜೆಕ್ಟಿವ್ ಹೇಳಿದ ತಕ್ಷಣ ನೌನ್ ಇರ್ಲೇಬೇಕ. ಇದ್ರೆ ಅದಕ್ಕೆ ಪ್ಲಸ್ ಕೊಟ್ಟಿನ ಸ್ಲಾಶ್ ಕೊಟ್ಟಿಲ್ಲ. ಈಗ ನನ್ನ, ಅದು ನನ್ನ ಇಷ್ಟೇ ಹೇಳ್ತಾ ಇಲ್ಲ, ಅದು ನನ್ನ ಮನೆ, ಅದು ನನ್ನ ಪುಸ್ತಕ. ನೌನ್ ನೌನ್ ಇರ್ಲೇಬೇಕು. ಅವನ, ಅವಳ, ಅದರ, ಇವೆಲ್ಲ ಪೊಸೆಸಿವ್ ಅಡ್ಜೆಕ್ಟಿವ್ ಅಂತಾರೆ. ಅವುಗಳ ಮುಂದೆ ನೌನ್ ಇರ್ಲೇಬೇಕು. ಈಗ ಅದು ಅವರ ಮನೆ, ಅವರ ಅಂತ ಅಷ್ಟೇ ಹೇಳಿದ್ರೆ ತಪ್ಪಾಗುತ್ತೆ. ಅವರ ಸೆಂಟೆನ್ಸ್ ರಾಂಗ್ ಆಗುತ್ತೆ, ಇನ್ಕಂಪ್ಲೀಟ್ ಆಗುತ್ತೆ. ಅವರ ಮನೆ, ಅವರ ಹೊಲ, ಅವರ ಶಾಲೆ, ಅದರ ಬಾಲ, ಲೈಕ್ ದಿಸ್. ಓಕೆ, ಇದು ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ. ಪಾಸ್ಟ್ ಟೆನ್ಸ್ ಹೆಂಗಿರ್ತಾವ ಎಕ್ಸಾಂಪಲ್ ಕನ್ನಡದಲ್ಲಿನೂ ತಿಳ್ಕೊಬೇಕು ನೀವು. ಕನ್ನಡದಲ್ಲಿ ಪಾಸ್ಟ್ ಟೆನ್ಸ್ ಸೆಂಟೆನ್ಸ್ ಹೆಂಗಿರ್ತಾವ ಅಂತ ತಿಳ್ಕೊಬೇಕು. ಒಂದು ತಿಳ್ಕೊಡ್ರಿ, ಓನ್ಲಿ ಪ್ರೆಸೆಂಟ್ ಟೆನ್ಸ್, ಓನ್ಲಿ ಪಾಸ್ಟ್ ಟೆನ್ಸ್, ಓನ್ಲಿ ಫ್ಯೂಚರ್ ದಲ್ಲಿ ಕ್ರಿಯಾಪದವನ್ನ ಬಳಸ್ತಿರುವುದಿಲ್ಲ. ಅದು ನೆನಪಿಟ್ಕೊಳ್ಳಿ. ಐ ವಾಸ್ ಎ ಸೋಲ್ಜರ್. ನಾನು ಈಗ ಐ ಆಮ್ ಎ ಸೋಲ್ಜರ್ ಅಂದ್ರೆ ನಾನು ಸೈನಿಕ ಇದ್ದೇನೆ. ನನ್ನ ಈಗಿರುವ ಸ್ಥಿತಿ ಐ ಆಮ್ ಎ ಸೋಲ್ಜರ್. ಈಗ ಅದೀನಿ ಸೈನಿಕ, ನಾ ಸೈನಿಕ ಅದೇನ್ರಿ, ಐ ಆಮ್ ಎ ಸೋಲ್ಜರ್. ನಾನ್ ಸೈನಿಕ ಇದ್ದೀನ್ರಿ, ಐ ವಾಸ್ ಎ ಸೋಲ್ಜರ್. ನನ್ನ ಕನ್ನಡ ಸೆಂಟೆನ್ಸ್ ನ ಹೇಳ್ತ ನೋಡ್ರಿ, ನಾ ಈಗದೇನೋ ಹಿಂದಿದ್ನೋ ಅನ್ನೋದು. ಐ ಆಮ್ ಎ ಸೋಲ್ಜರ್ ಅಂದ್ರೆ ನಾನು ಈಗ ಅದೇನಿ, ನಾನು ಸೈನಿಕ ಅದೇನ್ರಿ, ನಾನು ಸೈನಿಕ ಇದ್ದೀನಿ. ಓಕೆ, ಅದಕ್ಕೆ ಇದಕ್ಕೆ ಕಂಪ್ಯಾರಿಸನ್ ಮಾಡ್ಕೊಂಡು ಹೋದ್ರೆ ನೀವು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಓಕೆ, ಐ ವಾಸ್ ಎ ಸೋಲ್ಜರ್, ನಾನು ಒಬ್ಬ ಸೈನಿಕ ಇದ್ದೆನು. ಎ ಮತ್ತು ಯಾನು ಒಬ್ಬ, ಒಂದು ಅನ್ನುವ ಅರ್ಥದಲ್ಲಿ ಬಳಕೆ ಆಗ್ತಾವ. ಐ ವಾಸ್ ಎ ಸೋಲ್ಜರ್. ಐ ವಾಸ್ ನಾಟ್ ಎ ಸೋಲ್ಜರ್, ನಾನು ಒಬ್ಬ ಸೈನಿಕ ಇದ್ದೆನು, ನಾನು ಒಬ್ಬ ಸೈನಿಕ ಇದ್ದಿಲ್ಲ, ಇದ್ದಿದ್ದಿಲ್ಲ ಅಥವಾ ಇರಲಿಲ್ಲ. ಮೂರಲ್ಲಿ ಯಾವ್ದಾದ್ರು ಒಂದು ವರ್ಡ್ ಅನ್ನ ಹೇಳ್ಬೋದು. ಐ ವಾಸ್ ಎ ಸೋಲ್ಜರ್, ನಾನು ಒಬ್ಬ ಸೈನಿಕ ಇದ್ದೆನು. ಐ ವಾಸ್ ನಾಟ್ ಎ ಸೋಲ್ಜರ್, ನಾನು ಒಬ್ಬ ಸೈನಿಕ ಇದ್ದಿಲ್ಲ ಅಥವಾ ಇದ್ದಿದ್ದಿಲ್ಲ ಅಥವಾ ಇರಲಿಲ್ಲ. ನಾನು ಒಬ್ಬ ಸೈನಿಕ ಇದ್ದೇನೆ, ನಾನು ಒಬ್ಬ ಸೈನಿಕ ಇದ್ದೇನೆ. ವಾಸ್ ಐ ಎ ಸೋಲ್ಜರ್, ನಾನು ಒಬ್ಬ ಸೈನಿಕ ಇರಲಿಲ್ಲವೇ ಅಥವಾ ಇದ್ದಿಲ್ಲವೇ ಅಥವಾ ಇದ್ದಿದ್ದಿಲ್ಲವೇ. ವಾಸಂಟ್ ಐ ಎ ಸೋಲ್ಜರ್. ನೋಡ್ರಿ, ನೆಗೆಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಅಥವಾ ಟು ಬಿ ಫಾರ್ಮ್ ಮುಂದ ನಾಟ್ ಬರ್ತದೆ. ಎಲ್ಲಾ ಟೆನ್ಸ್ ಹೀಗೇನೆ. ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ವಾಸ್ ಮೊದಲು ಬರ್ತದೆ, ಆ ಟೆನ್ಸಿನ ಹೆಲ್ಪಿಂಗ್ ವರ್ಬ್ ಮೊದಲು ಬರ್ತದೆ. ಇಲ್ಲಿ ವಾಸ್ ಇದೆ, ಟು ಬಿ ಫಾರ್ಮ್ ಇದೆ, ಮೊದಲು ಬಂದಿದೆ. ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ವಾಸ್ ಪ್ಲಸ್ ನಾಟ್, ಅಲ್ಲಿ ಯಾವ್ದು ಹೆಲ್ಪಿಂಗ್ ವರ್ಬ್ ಬರ್ತದ ಅದನ್ನ ಶಾರ್ಟ್ ಮಾಡ್ತೀವಿ. ಶಾರ್ಟ್ ಮಾಡಿದಾಗ ಶಾರ್ಟ್ ಆಗೇ ಓದ್ಬೇಕು. ವಾಸಂಟ್, ವಾಸ್ ನಾಟ್ ಅಂತ ಓದ್ಬಾರ್ದು. ಇದನ್ನ ಇನ್ನೊಂದನ್ನು ಹೇಳ್ಬೋದು, ವಾಸ್ ಐ ನಾಟ್ ಎ ಸೋಲ್ಜರ್ ಹಿಂಗೂ ಬರಿಬಹುದು. ಇದನ್ನ ಎಲ್ಲಾ ಟೆನ್ಸ್ ಐ ಮುಂದೆ ನಾಟ್ ಯೂಸ್ ಮಾಡ್ಬೋದು. ಅವಾಗ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಹೋಗಿರ್ತದ. ಓಕೆ, ವಾಸ್ ಐ ನಾಟ್ ಎ ಸೋಲ್ಜರ್ ಅಂತಾನು ಹೇಳ್ಬೋದು, ವಾಸಂಟ್ ಐ ಎ ಸೋಲ್ಜರ್ ಅಂತಾನು ಹೇಳ್ಬೋದು. ಲಾಸ್ಟ್ ಸೆಂಟೆನ್ಸ್ ಅಷ್ಟ ಎರಡ್ ಆಗ್ತಾವ, ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಓಕೆ, ಈಗ ಓನ್ಲಿ ಪ್ರೆಸೆಂಟ್ ಟೆನ್ಸ್ ಮತ್ತು ಓನ್ಲಿ ಪಾಸ್ಟ್ ಟೆನ್ಸ್ ಕಂಪ್ಯಾರಿಸನ್ ಮಾಡ್ಕೊತ ಹೇಳ್ತೀನಿ. ಇದು ಪ್ರೆಸೆಂಟ್ ಟೆನ್ಸ್, ಇದು ಪಾಸ್ಟ್ ಟೆನ್ಸ್. ನಾನು ಒಬ್ಬ ಸೈನಿಕ ಇದ್ದೇನೆ, ಐ ಆಮ್ ಎ ಸೋಲ್ಜರ್. ನಾನು ಒಬ್ಬ ಸೈನಿಕ ಇದ್ದೆನು, ಐ ವಾಸ್ ಎ ಸೋಲ್ಜರ್. ನಾನು ಒಬ್ಬ ಸೈನಿಕ ಇಲ್ಲ ಅಥವಾ ಅಲ್ಲ, ಐ ಆಮ್ ನಾಟ್ ಎ ಸೋಲ್ಜರ್. ನಾನು ಒಬ್ಬ ಸೈನಿಕ ಇದ್ದಿಲ್ಲ,
ಇದ್ದಿದ್ದಿಲ್ಲ, ಇರಲಿಲ್ಲ. ಐ ವಾಸ್ ನಾಟ್ ಎ ಸೋಲ್ಜರ್. ನಾನು ಒಬ್ಬ ಸೈನಿಕ ಇದ್ದೇನೆಯೇ. ಯಾಮ್ ಐ ಎ ಸೋಲ್ಜರ್? ನಾನು ಒಬ್ಬ ಸೈನಿಕ ಇದ್ದೇನೆ. ವಾಸ್ ಐ ಎ ಸೋಲ್ಜರ್? ನಾನು ಒಬ್ಬ ಸೈನಿಕ ಇಲ್ಲವೇ ಅಥವಾ ಅಲ್ಲವೇ? ವಾಸಂಟ್ ಐ ಎ ಸೋಲ್ಜರ್? ನಾನು ಒಬ್ಬ ಸೈನಿಕ ಇದ್ದಿಲ್ಲವೇ, ಇದ್ದಿದ್ದಿಲ್ಲವೇ, ಇರಲಿಲ್ಲವೇ? ಅಲ್ಲಿ ಅಲ್ಲ ಇಲ್ಲ ಬರ್ತಾವ, ಇಲ್ಲಿ ಮೂರು ಬರ್ತಾವ. ಇದ್ದಿಲ್ಲವೇ, ಇದ್ದಿದ್ದಿಲ್ಲವೇ, ಇರಲಿಲ್ಲವೇ, ಮೂರಲ್ಲಿ ಯಾವ್ದಾದ್ರು ಒಂದ್ ಮಾತಾಡ್ತಾರೆ. ಇದು ಪಾಸ್ಟ್ ಟೆನ್ಸ್ ನೋಡ್ರಿ. ಆ ಸೆಂಟೆನ್ಸ್, ಕನ್ನಡ ಸೆಂಟೆನ್ಸ್ ಹೇಳೋದ್ರ ಮೇಲೆನೆ ಗೊತ್ತಾಗುತ್ತಾ ಇದು ಪಾಸ್ಟ್. ಪಾಸ್ಟ್ ದಲ್ಲಿ ಇರುವಂತ ಸ್ಥಿತಿ. ಇದ್ದೆ, ಇದ್ದೆನು, ಇದ್ದೆನು ಅಂತಿರ್ತೀರಿ, ಇದ್ದೆನು ಅಂತಾದ್ರೂ ಹೇಳ್ತಿರ್ತಾರೆ. ಲೈಕ್ ದಿಸ್. ಇದು ಮತ್ ಇನ್ನೊಂದು ಸೆಂಟೆನ್ಸ್ ಬರ್ತದೆ. ಓರ್ ಇದ್ದಿದ್ದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನೊಂದು ಓರ್ ಇದ್ದಿದ್ದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಅಂದ್ರ ಅಲ್ಲಿ ಎಲ್ಲಾ ಏನು ಕಾಂಪ್ಲಿಮೆಂಟ್ ಬರ್ತಿರ್ಬೇಕು. ಕಾಂಪ್ಲಿಮೆಂಟ್ ಅಂದ್ರ ನಾವು ಅಡ್ಜೆಕ್ಟಿವ್ ಇವು ಇವು ಎಲ್ಲಾ ಯೂಸ್ ಆಗುವಂಗ ಮುಂದಿನ ಕ್ಲಾಸ್ ನಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ಅಂದ್ರೆ ನಿಮ್ಗೆ ಸ್ಪಷ್ಟತೆ ಸಿಗ್ತದೆ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ದೇರ್ ವರ್ 2 books ಆನ್ ದಿಸ್ ಟೇಬಲ್ ಯೆಸ್ಟರ್ಡೇ. ದೇರ್ ವಾಸ್ ಆಗೋದಿಲ್ಲ. ವಾಸ್ ಯಾಕೆ ಬರೋದಿಲ್ಲ ಹೇಳ್ರಿ ಇಲ್ಲಿ? ಇಲ್ಲಿ ಪ್ಲೂರಲ್ ನೌನ್ಸ್ ಇದೆ. ನೌನ್ ಪ್ಲೂರಲ್ ಇದೆ ಇಲ್ಲಿ. 2 books ಇದೆ. ದೇರ್ ಈಸ್ ಎ ಬುಕ್ ಇತ್ತಂದ್ರ ವಾಸ್ ಬರ್ತೈತಿ. ಸಿಂಗುಲರ್ ಇತ್ತಂದ್ರ ನೌನ್ ವಾಸ್ ಬರ್ತೈತಿ. ಇಲ್ಲಿ 2 ಎರಡು ಅದಾವ. ಬುಕ್ಸ್ 2 ಬುಕ್ ಅನ್ಬಾರ್ದು, 2 books ಅಂತ ಹೇಳ್ಬೇಕು. 2 ಇದ್ದಲ್ಲಿ ಪ್ಲೂರಲ್ ಅದು, ಒಂದಕ್ಕಿಂತ ಹೆಚ್ಚಿದೆ ಅದು, ಅದಕ್ಕೆ ಎಸ್ ಮತ್ತೆ ಎರಡ್ ಆಗುತ್ತೆ. ದೇರ್ ವರ್ 2 books ಆನ್ ದಿಸ್ ಟೇಬಲ್ ಯೆಸ್ಟರ್ಡೇ. ನಿನ್ನೆ ಈ ಟೇಬಲ್ ಮೇಲೆ 2 ಪುಸ್ತಕ ಇತ್ತು. ನಾವು ಯಾವಾಗಿನ ಸ್ಥಿತಿ ಹೇಳ್ತಾ ಇದ್ದೀವಿ ನೋಡಿ, ನಿನ್ನೆಯ ಸ್ಥಿತಿ. ಇಲ್ಲಿ ಯಾವುದೇ ತರ ಕ್ರಿಯಾಪದನ ಬಳಸ್ತಾ ಇಲ್ಲ ನಾವು. ಹೋಗುತ್ತಾನೆ, ಬರುತ್ತಾನೆ, ತಿನ್ನುತ್ತಾನೆ, ಭೇಟಿಯಾಗುತ್ತಾನೆ, ಮಲಗುತ್ತಾನೆ, ಏಳುತ್ತಾನೆ, ಏನಾದ್ರೂ ಇಂಥವು ಪದಗಳು ಬರ್ತಾ ಇದಾವನ ಇಲ್ಲಿ? ಕ್ರಿಯೆಯನ್ನು ತೋರಿಸುವ ಪದಗಳು ಬರ್ತಾ ಇಲ್ಲ ಇಲ್ಲಿ. ಓನ್ಲಿ ಸಬ್ಜೆಕ್ಟ್, ಕರ್ತೃ ಪದ ಏನಿದೆ, ಹೇಗಿದೆ, ಎಲ್ಲಿದೆ ಮಾತ್ರ ಹೇಳ್ತಾ ಇದೀವಿ. 2 books ಎಲ್ಲಿದ್ವು ಅಂತ ಹೇಳ್ತಾ ಇದೀವಿ ನಾವು? ಟೇಬಲ್ ಮೇಲೆ ಇದ್ವು ಅಂತ ಹೇಳ್ತಾ ಇದೀವಿ. ದೇರ್ ವರ್ 2 books ಆನ್ ದಿಸ್ ಟೇಬಲ್ ಯೆಸ್ಟರ್ಡೇ. ನಿನ್ನೆ ಈ ಟೇಬಲ್ ಮೇಲೆ 2 ಪುಸ್ತಕಗಳಿದ್ದವು. ದೇರ್ ವೇರ್ ನೋ ಬುಕ್ಸ್ ಆನ್ ದಿಸ್ ಟೇಬಲ್ ಯೆಸ್ಟರ್ಡೇ. ನಿನ್ನೆ ಈ ಟೇಬಲ್ ಮೇಲೆ ಪುಸ್ತಕಗಳು ಇರಲಿಲ್ಲ. ಇಲ್ಲಿ ನೋಡ್ರಿ, ನೆನ್ಪು ತಗೊಳ್ರಿ. ಹಿಂದೆ ನಾ ಹೇಳಿನಿ ಪ್ರೆಸೆಂಟ್ ಟೆನ್ಸ್ ಹೇಳುವಾಗ ದೇರ್ ವರ್ ನೋ ಬುಕ್ಸ್. ಇದು ದೇರ್ ಅನ್ನೋದು ಡಮ್ಮಿ ಸಬ್ಜೆಕ್ಟ್. ಓಕೆ, ಜೀರೋ ಸಬ್ಜೆಕ್ಟ್ ಅಂತಾರೆ. ಡಮ್ಮಿ ಸಬ್ಜೆಕ್ಟ್ ಅಥವಾ ಜೀರೋ ಜೀರೋ ಸಬ್ಜೆಕ್ಟ್. ದೇರ್ ವರ್ 2 books ಆನ್ ದಿಸ್ ಟೇಬಲ್ ಯೆಸ್ಟರ್ಡೇ. ನೋಡ್ರಿ, ನಮ್ಮ ಕನ್ನಡದ ವಾಕ್ಯದಲ್ಲಿ ಈ ಪದದ ಬರುದನೇ ಇಲ್ಲ. ದೇರ್ ಅನ್ನೋದು ಅಲ್ಲಿ ಅಲ್ಲ, ಇದು ಅರ್ಥ. ಡಮ್ಮಿ ಸಬ್ಜೆಕ್ಟ್ ಅದು, ಜೀರೋ ಸಬ್ಜೆಕ್ಟ್. ನೋಡ್ರಿ, ನಿನ್ನೆ ಟೇಬಲ್ ಮೇಲೆ, ಈ ಟೇಬಲ್ ಮೇಲೆ 2 ಪುಸ್ತಕಗಳು ಇದ್ದವು. ಇದು ಎಲ್ಲಿ ಅಲ್ಲಿ ಅಂತ ಹೇಳಿಲ್ಲ, ನಾವು ಬಳಕೆ ಮಾಡಲಿಲ್ಲ ಅದನ್ನ ಕನ್ನಡದಲ್ಲಿ. ನಿನ್ನೆ ಆನ್ ದಿಸ್ ಟೇಬಲ್, ಈ ಟೇಬಲ್ ಮೇಲೆ 2 ಪುಸ್ತಕಗಳು ಇದ್ದವು. ವರ್ ಅನ್ನೋದು ಇದ್ದವು, ವಾಸ್ ಅನ್ನೋದು ಇತ್ತು. ಲೈಕ್ ದೇರ್ ವರ್ 2 books ಆನ್ ದಿಸ್ ಟೇಬಲ್ ಯೆಸ್ಟರ್ಡೇ. ಅದಕ್ಕೆ ಡಮ್ಮಿ ಸಬ್ಜೆಕ್ಟ್ ಅಂತ. ಓಕೆ, ಇದನ್ನ ಇನ್ನೊಂದು ರೀತಿಯಲ್ಲೂ ಹೇಳ್ಬೋದು. 2 books ವರ್ ಆನ್ ದಿಸ್ ಟೇಬಲ್ ಯೆಸ್ಟರ್ಡೇ ಅಂತಾನು ಹೇಳ್ಬೋದು. ಅದು ಸಬ್ಜೆಕ್ಟ್, ಪಕ್ಕ ಸಬ್ಜೆಕ್ಟ್ ದೇರ್ ಹೋಗ್ಬಿಡ್ತದ. ಓಕೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ದೇರ್ ವರ್ ನೋ ಬುಕ್ಸ್. ನೋಡ್ರಿ, ದೇರ್ ಅನ್ನೋದು ಡಮ್ಮಿ ಸಬ್ಜೆಕ್ಟ್ ಇದ್ದಾಗ ನಾಟ್ ಯೂಸ್ ಮಾಡಬಾರ್ದು, ನೋ ಯೂಸ್ ಮಾಡ್ಬೇಕು. ದೇರ್ ವರ್ ನಾಟ್ 2 books ಅಂತ ಹೇಳ್ಬಾರ್ದು. ದೇರ್ ವರ್ ನೋ ಬುಕ್ಸ್ ಆನ್ ದಿಸ್ ಟೇಬಲ್ ಯೆಸ್ಟರ್ಡೇ. ಯಾವಾಗ ದೇರ್ ಅನ್ನೋದು ಏನಾಗಿರ್ತತ, ಡಮ್ಮಿ ಆಗಿರ್ತತೋ ಮತ್ತು ನೋ ಯೂಸ್ ಮಾಡ್ತಿರ್ತೀವೋ ಅವಾಗ ನಂಬರ್ ಅನ್ನ ತಗೊಳ್ಬಾರ್ದು. ದೇರ್ ವರ್ ನೋ 2 books ಆನ್ ದಿಸ್ ಟೇಬಲ್ ಯೆಸ್ಟರ್ಡೇ. ನೆಗೆಟಿವ್ ಹೇಳ್ತಾ ಇರ್ತೀವಿ, ನೆಗೆಟಿವ್ ನ ಆಗಿರ್ತತ. ಓಕೆ, ಆ ಟೇಬಲ್ ಮೇಲೆ ನಿನ್ನೆ 2 ಪುಸ್ತಕ ಇದ್ವಲ್ಲೋ ಅಂತಂದ್ರ ಕೇಳಿದವ್ರು ಏನಂತಾರ? ಅದ್ ನೆಗೆಟಿವ್ ಹೇಳ್ಬೇಕಾದ್ರೆ ಕೇಳಿದವ್ರು ಏನಂತಾರ? ನಿನ್ನೆ ಆ ಟೇಬಲ್ ಮೇಲೆ 2 ಪುಸ್ತಕ ಇದ್ವಲ್ಪ, ನೋಡಿದೇನೋ ಅಂತಂದ್ರ ಅದನ್ನ ಕೇಳಿಸ್ಕೊಂಡವ್ರು ಏನಂತಾರ? ನಿನ್ನೆ 2 ಪುಸ್ತಕಗಳು ಇದ್ದಿಲ್ಲ ಅಂತಾರೋ ಅಥವಾ ಪುಸ್ತಕಗಳು ಇದ್ದಿಲ್ಲ ಅಂತಾರೋ? ಓನ್ಲಿ ಪುಸ್ತಕಗಳು ಇದ್ದಿಲ್ಲ ಅಂತ ಹೇಳ್ತಾರ. 2 ಪುಸ್ತಕಗಳು ಇದ್ದಿಲ್ಲ ಅಂದ್ರ 3 ಇದ್ವನೋ ಅನ್ನೋದು ಅರ್ಥ ಕೊಡ್ತದೆ, ಅಥವಾ 4 ಇದ್ವನೋ ಅನ್ನೋದು ಅರ್ಥನೂ ಇರ್ತದೆ. ಪಾಸಿಟಿವ್ ಮೀನಿಂಗ್ನು ಇರ್ತದ, ಅಫರ್ಮೇಟಿವ್ ಮೀನಿಂಗ್ನು ಇರ್ತದ. ಅದಕ್ಕೆ ನಂಬರ್ ತಗೊಳ್ಳೋದಿಲ್ಲ. ಇಲ್ಲ ಅಂದ್ರೆ ಇಲ್ಲ. ಓಕೆ, ದೇರ್ ವರ್ ನೋ 2 books ಅಂತ ಹೇಳ್ಬಾರ್ದು. ದೇರ್ ವರ್ ನೋ ಬುಕ್ಸ್ ಆನ್ ದಿಸ್ ಟೇಬಲ್ ಯೆಸ್ಟರ್ಡೇ. ನಿನ್ನೆ ಈ ಮೇಜಿನ ಮೇಲೆ ಪುಸ್ತಕಗಳು ಇದ್ದಿದ್ದಿಲ್ಲ ಅಥವಾ ಇರಲಿಲ್ಲ. ವರ್ ಮೊದಲು ಬಂದ್ಬಿಡ್ತ. ವರ್ ದೇರ್ 2 books ಆನ್ ದಿಸ್ ಟೇಬಲ್ ಯೆಸ್ಟರ್ಡೇ. ಈ ಅಫರ್ಮೇಟಿವ್ ದಾಗ ಮತ್ತು ಇಂಟ್ರಾಗೇಟಿವ್ ದಲ್ಲಿ ನಂಬರ್ ಬರ್ತದ. ನೆಗೆಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ದಲ್ಲಿ ನಂಬರ್ ಬರುದಿಲ್ಲ. ನೆಗೆಟಿವ್ ಇದ್ದಾಗ ನಂಬರ್ ಬರುದಿಲ್ಲ. ವರ್ ದೇರ್ 2 books ಆನ್ ದಿಸ್ ಟೇಬಲ್ ಯೆಸ್ಟರ್ಡೇ.
ನಿನ್ನೆ ಈ ಟೇಬಲ್ ಮೇಲೆ 2 ಪುಸ್ತಕಗಳು ಇದ್ದವೇ? ಇದ್ವನು? ನಿನ್ನೆ 2 ಪುಸ್ತಕ ಇದ್ವನು ಈ ಟೇಬಲ್ ಮೇಲೆ? ಲೈಕ್ ದಿಸ್. ವರ್ ದೇರ್ ನೋ ಬುಕ್ಸ್ ಆನ್ ದಿಸ್ ಟೇಬಲ್ ಎಸ್ಟರ್ಡೇ? ನಿನ್ನೆ ಈ ಟೇಬಲ್ ಮೇಲೆ ಎರಡು ಪುಸ್ತಕಗಳು ಇರಲಿಲ್ಲವೇ? ಇದ್ದಿಲ್ಲವೇ? 2 ಅಂತ ತಗೊಳ್ಬಹುದು. ಕನ್ನಡದಲ್ಲಿ ಬರ್ತಿರ್ಬಹುದು, ಅದು ಮಾತಿನಲ್ಲಿ ಬರ್ತಿರ್ಬಹುದು, ಬಟ್ ಇಂಗ್ಲಿಷ್ ನಲ್ಲಿ ಹೇಳ್ಬಾರ್ದು. ವರ್ ದೇರ್ ನೋ ಬುಕ್ಸ್ ಆನ್ ದಿಸ್ ಟೇಬಲ್ ಎಸ್ಟರ್ಡೇ? ಈ ಟೇಬಲಿನ ಮೇಲೆ ನಿನ್ನೆ ಪುಸ್ತಕಗಳು ಈ ಟೇಬಲಿನ ಮೇಲೆ ನಿನ್ನೆ ಪುಸ್ತಕಗಳು ಇರಲಿಲ್ಲವೇ? ಇದ್ದಿಲ್ಲವೇ? ನೋಡ್ರಿ, ನಿನ್ನೆ ದೇರ್ ವರ್ 2 ಬುಕ್ಸ್ ಆನ್ ದಿಸ್ ಟೇಬಲ್ ಎಸ್ಟರ್ಡೇ? ನಿನ್ನೆ ಈ ಟೇಬಲ್ ಮೇಲೆ 2 ಪುಸ್ತಕಗಳು ಇದ್ದವು. ದೇರ್ ವರ್ ನೋ ಬುಕ್ಸ್ ಆನ್ ದಿಸ್ ಟೇಬಲ್ ಎಸ್ಟರ್ಡೇ? ನಿನ್ನೆ ಈ ಮೇಜಿನ ಮೇಲೆ ಎರಡು ಪುಸ್ತಕಗಳು ಇರಲಿಲ್ಲ ಅಂತ ಕನ್ನಡದಲ್ಲಿ ಸಹಜವಾಗಿ ಬರ್ತಿರ್ಬೋದು ನಂಬರ್, ಬಟ್ ಇಂಗ್ಲಿಷ್ ನಲ್ಲಿ ಹೇಳುವಂಗಿಲ್ಲ. ನಿನ್ನೆ ಈ ಟೇಬಲ್ ಮೇಲೆ ಈ ಮೇಜಿನ ಮೇಲೆ ಪುಸ್ತಕಗಳು ಇರಲಿಲ್ಲ. ವರ್ ದೇರ್ 2 ಬುಕ್ಸ್ ಆನ್ ದಿಸ್ ಟೇಬಲ್ ಎಸ್ಟರ್ಡೇ? ನಿನ್ನೆ ಈ ಮೇಜಿನ ಮೇಲೆ 2 ಪುಸ್ತಕಗಳು ಇದ್ದವೇ? ವರ್ ದೇರ್ ನೋ ಬುಕ್ಸ್ ಆನ್ ದಿಸ್ ಟೇಬಲ್ ಎಸ್ಟರ್ಡೇ? ನಿನ್ನೆ ಈ ಮೇಜಿನ ಮೇಲೆ ಪುಸ್ತಕಗಳು ಇದ್ದಿಲ್ಲವೇ? ಇರ್ಲಿಲ್ಲವೇ? ಇದ್ದಿಲ್ಲವೇ? ನೋಡ್ರಿ, ಇದ್ದಿಲ್ಲ ನೆಗೆಟಿವ್, ಇದ್ದಿಲ್ಲವೇ ಇಂಟ್ರಾಗೇಟಿವ್. ಅದಕ್ಕೆ ನೆಗೆಟಿವ್ ಇಂಟ್ರಾಗೇಟಿವ್ ಅಂತ. ನೆಗೆಟಿವ್ ಯಾಕೆ? ನೋ ಇದೆ. ಇಂಟ್ರಾಗೇಟಿವ್ ಯಾಕೆ? ಏನು ಹೆಲ್ಪಿಂಗ್ ವರ್ಬ್ ಅಥವಾ ಟು ಬಿ ಫಾರ್ ಮೊದಲು ಬಂದಿದೆ. ಇಲ್ಲಿ ವರ್ ನೋ ಅಂತ ಹೇಳ್ಬಾರ್ದು, ನೀವು ವರಂಟ್ ಅಂತ ಯೂಸ್ ಮಾಡಬಾರ್ದು. ಇಲ್ಲಿ ಇದು ಬರುವುದನ್ನ ಇಲ್ಲ. ಯಾಕೆ ಹೇಳ್ರಿ? ನೀವು ವರಂಟ್ ಅಂತ ಯೂಸ್ ಮಾಡ್ತಾ ಇದ್ರಲ್ಲ, ನಾಟ್ ಮಾಡ್ತಾ ಇದ್ರೆ ನಾಟ್ ಅಂತ ಯೂಸ್ ಮಾಡ್ತಾ ಇದ್ರಿ ಅಂತ ಅರ್ಥ ಆಗುತ್ತೆ. ನಾಟ್ ಯೂಸ್ ಮಾಡಬಾರ್ದಂತ ಹೇಳಿದ್ನಲ್ಲ ನಾನು. ಮಾಡುವಂಗಿಲ್ಲ, ನಾಟ್ ಯೂಸ್ ಮಾಡುವಂಗಿಲ್ಲ ಇಲ್ಲಿ. ಯಾಕೆ? ದೇರ್ ಅನ್ನೋದು ಡಮ್ಮಿ ಸಬ್ಜೆಕ್ಟ್ ಆಗಿದೆ. ವರ್ ದೇರ್ ನೋ ಸಬ್ಜೆಕ್ಟ್ ಮುಂದ ಇನ್ನೊಂದು ನೆಗೆಟಿವ್ ವರ್ಡ್ ಬರ್ತದ ಅಂತ ಹೇಳಿನಲ್ಲ, ಇಲ್ಲಿ ಹೇಳಿನಲ್ಲ, ಸಬ್ಜೆಕ್ಟ್ ಮುಂದೆ ಇನ್ನೊಂದು ನೆಗೆಟಿವ್ ವರ್ಡ್, ಅದನ್ನ ಸಬ್ಜೆಕ್ಟ್ ಮುಂದೆ ಯೂಸ್ ಮಾಡ್ಬಿಡೋದು. ನೋ, ಇಲ್ಲಿ ವರ್ ನೋ ಅನ್ನೋದು ಸ್ಟಾರ್ಟ್ ಮಾಡಕ್ ಬರುದಿಲ್ಲ. ಓಕೆ, ವರ್ ದೇರ್ ನೋ ಬುಕ್ಸ್ ಆನ್ ದಿಸ್ ಟೇಬಲ್ ಎಸ್ಟರ್ಡೇ? ಇಂತಹ ಹಲವಾರು ವಾಕ್ಯಗಳನ್ನು ನೀವು ಕಟ್ಕೋಬಹುದು. ಓಕೆ, ದೇರ್ ಈಸ್ ಎ ಡಿಜಿಟಲ್ ಬೋರ್ಡ್ ಇನ್ ದಿಸ್ ರೂಮ್. ದೇರ್ ಈಸ್ ನೋ ಬೋರ್ಡ್ ಇನ್ ದಿಸ್ ರೂಮ್. ಎ ಬೋರ್ಡ್ ಅಂದ್ರೆ ದೇರ್ ಈಸ್ ಎ ಡಿಜಿಟಲ್ ಬೋರ್ಡ್ ಅಂದ್ರೆ ಎ ಅಂದ್ರೆ ಒಂದು ಬೋರ್ಡ್, ಡಿಜಿಟಲ್ ಬೋರ್ಡ್ ಇದೆ ಅಂತ ಅರ್ಥ ಆಗುತ್ತೆ. ಓನ್ಲಿ ಪ್ರೆಸೆಂಟ್ ಟೆನ್ಸ್ ನ ಹೇಳ್ತಾ ಇರೋದು. ದೇರ್ ಈಸ್ ಎ ಡಿಜಿಟಲ್ ಬೋರ್ಡ್ ಇನ್ ದಿಸ್ ರೂಮ್. ಈ ರೂಮ್ ನಲ್ಲಿ ಒಂದು ಡಿಜಿಟಲ್ ಬೋರ್ಡ್ ಇದೆ, ಪ್ರೆಸೆಂಟ್ ಟೆನ್ಸ್. ದೇರ್ ವಾಸ್ ಎ ಡಿಜಿಟಲ್ ಬೋರ್ಡ್ ಇನ್ ದಿಸ್ ರೂಮ್. ಈ ರೂಮಿನಲ್ಲಿ ಒಂದು ಡಿಜಿಟಲ್ ಬೋರ್ಡ್ ಇತ್ತು, ಪಾಸ್ಟ್ ಟೆನ್ಸ್. ದೇರ್ ಈಸ್ ನೋ ಡಿಜಿಟಲ್ ಬೋರ್ಡ್ ಇನ್ ದಿಸ್ ರೂಮ್. ಈ ರೂಮಿನಲ್ಲಿ ಒಂದು ಡಿಜಿಟಲ್ ಬೋರ್ಡ್ ಇಲ್ಲ. ದೇರ್ ವಾಸ್ ನೋ ಡಿಜಿಟಲ್ ಬೋರ್ಡ್ ಇನ್ ದಿಸ್ ರೂಮ್. ಈ ರೂಮಿನಲ್ಲಿ ಒಂದು ಡಿಜಿಟಲ್ ಬೋರ್ಡ್ ಇದ್ದಿದ್ದಿಲ್ಲ, ಇರಲಿಲ್ಲ. ಈಸ್ ದೇರ್ ಎ ಡಿಜಿಟಲ್ ಬೋರ್ಡ್ ಇನ್ ದಿಸ್ ರೂಮ್. ಈ ರೂಮಿನಲ್ಲಿ ಒಂದು ಡಿಜಿಟಲ್ ಬೋರ್ಡ್ ಇದೆ, ಪ್ರೆಸೆಂಟ್ ಟೆನ್ಸ್. ವಾಸ್ ದೇರ್ ಎ ಡಿಜಿಟಲ್ ಬೋರ್ಡ್ ಇನ್ ದಿಸ್ ರೂಮ್. ಈ ರೂಮಿನಲ್ಲಿ ಒಂದು ಡಿಜಿಟಲ್ ಬೋರ್ಡ್ ಇತ್ತೆ. ಈಸ್ ದೇರ್ ನೋ ಡಿಜಿಟಲ್ ಬೋರ್ಡ್ ಇನ್ ದಿಸ್ ರೂಮ್. ಈ ರೂಮಿನಲ್ಲಿ ಡಿಜಿಟಲ್ ಬೋರ್ಡ್ ಇಲ್ಲವೇ? ಓನ್ಲಿ ಪ್ರೆಸೆಂಟ್ ಟೆನ್ಸ್. ಈ ರೂಮಿನಲ್ಲಿ ಡಿಜಿಟಲ್ ಬೋರ್ಡ್ ಇಲ್ಲವೇ? ಇಸ್ ದೇರ್ ನೋ ಡಿಜಿಟಲ್ ಬೋರ್ಡ್ ಇನ್ ದಿಸ್ ರೂಮ್. ವಾಸ್ ದೇರ್ ನೋ ಡಿಜಿಟಲ್ ಬೋರ್ಡ್ ಇನ್ ದಿಸ್ ರೂಮ್. ಈ ರೂಮಿನಲ್ಲಿ ಒಂದು ಡಿಜಿಟಲ್ ಬೋರ್ಡ್ ಅಥವಾ ಡಿಜಿಟಲ್ ಬೋರ್ಡ್ ಇದ್ದಿಲ್ಲವೇ? ಇರಲಿಲ್ಲವೇ? ಇದ್ದಿಲ್ಲವೇ? ಓಕೆ, ಲೈಕ್ ದಿಸ್. ಈ ರೀತಿ ನೀವು ಅವು ಎರಡಕ್ಕೂ ಕಂಪ್ಯಾರಿಸನ್ ಮಾಡಿ ಕಲೀರಿ, ಅಂದ್ರೆ ಬೇಗನೆ ನೆನಪಿನಲ್ಲಿ ಉಳಿತಾವ. ಇಲ್ಲದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾವ. ಓಕೆ, ಇಂಥವು ಹಲವಾರು ಸೆಂಟೆನ್ಸ್ ಗಳನ್ನ ಕಟ್ಕೊಳ್ಬಹುದು. ಯಾವ ದೊಡ್ಡ ಲೀಡರ್ ಇದ್ದಿರ್ಲಿ, ಯಾವಾಗಿಂದ ಮಾತಾಡಕತ್ತೀರಿ ನೀವು ಸೆಂಟೆನ್ಸ್? ಅವನ ಬಗ್ಗೆ ಮಾತಾಡಕತ್ತೀರಿ. ಅವನ ಸ್ಥಿತಿ ಯಾವಾಗಿಂದದು ನೋಡ್ರಿ. ಕನ್ನಡ ಸೆಂಟೆನ್ಸ್ ಏನು ನೀವು ಅಬ್ಸರ್ವ್ ಮಾಡ್ರಿ. ಅವ ದೊಡ್ಡ ಲೀಡರ್ ಇದ್ದಿಲ್ರಿ, ದೊಡ್ಡ ಲೀಡರ್ ಅದಾನ್ರಿ ಅಂದ್ರೆ ಈಗಿನ ಸ್ಥಿತಿ. ದೊಡ್ಡ ಲೀಡರ್ ಇದ್ದಿಲ್ರಿ ಅಂದ್ರೆ ಹಿಂದಿನ ಸ್ಥಿತಿ. ಈಸ್ ಎ ಗ್ರೇಟ್ ಲೀಡರ್, ಈಗಿನ ಸ್ಥಿತಿ. ಅವ ದೊಡ್ಡ ಲೀಡರ್ ಅದಾನ, ಅವನು ಒಬ್ಬ ದೊಡ್ಡ ಲೀಡರ್, ನಾಯಕ ಇದ್ದಾನೆ. ಹಿ ವಾಸ್ ಎ ಗ್ರೇಟ್ ಲೀಡರ್, ಅವನು ಒಬ್ಬ ದೊಡ್ಡ ಲೀಡರ್ ಇದ್ದ ಅಥವಾ ಇದ್ದನು. ಓಕೆ, ಲೈಕ್ ದಿಸ್. ಇಟ್ ಈಸ್ ಎ ಕ್ಯಾಮ್ರಾ, ಇದು ಒಂದು ಕ್ಯಾಮರಾ. ಇಟ್ ವಾಸ್ ಎ ಕ್ಯಾಮ್ರಾ, ಇದು ಒಂದು ಕ್ಯಾಮ್ರಾ ಇತ್ತು. ಲೈಕ್ ದಿಸ್. ಓಕೆ, ಸಾಕಷ್ಟು ಸೆಂಟೆನ್ಸ್ ಗಳನ್ನ ಕಟ್ಕೊಳ್ಬಹುದು. ದೇರ್ ವರ್ 2 ಫ್ಯಾನ್ಸ್ ಇನ್ ದಿಸ್ ರೂಮ್. ಈ ರೂಮಿನಲ್ಲಿ 2 ಫ್ಯಾನುಗಳು ಇದ್ದವು. ದೇರ್ ವರ್ ನೋ ಫ್ಯಾನ್ಸ್ ಇನ್ ದಿಸ್ ರೂಮ್. ಈ ರೂಮಿನಲ್ಲಿ ಫ್ಯಾನುಗಳು ಇರಲಿಲ್ಲ, ಇದ್ದಿಲ್ಲ ಅಥವಾ ಇದ್ದಿದ್ದಿಲ್ಲ. ವರ್ ದೇರ್ 2 ಫ್ಯಾನ್ಸ್ ಇನ್ ದಿಸ್ ರೂಮ್. ಈ ರೂಮಿನಲ್ಲಿ 2 ಫ್ಯಾನುಗಳು ಇದ್ದವೆ. ಅಫರ್ಮೇಟಿವ್ ನೆಗೆಟಿವ್ ದಲ್ಲಿ ನಂಬರ್ ಬರ್ತದ. ಓಕೆ, ವರ್ ದೇರ್ 2 ಫ್ಯಾನ್ಸ್ ಇನ್ ದಿಸ್ ರೂಮ್. ಈ ರೂಮಿನಲ್ಲಿ 2 ಫ್ಯಾನುಗಳು ಇದ್ದವೆ. ವರ್ ದೇರ್ ನೋ ಫ್ಯಾನ್ಸ್ ಇನ್ ದಿಸ್ ರೂಮ್. ಈ ರೂಮಿನಲ್ಲಿ ಫ್ಯಾನುಗಳು ಇರಲಿಲ್ಲವೇ?
ಇದ್ದಿದ್ದಿಲ್ಲವೇ, ಇದ್ದಿಲ್ಲವೇ. ಇಲ್ಲಿ ಯಾವ್ದಾದ್ರು ಒಂದು ಹೇಳ್ತಿರ್ತಾರೆ ಲಾಸ್ಟ್ ಆ ಅರ್ಥದಲ್ಲಿ. ದೇರ್ ಆರ್ 10 ಪೀಪಲ್ ಇನ್ ದಿಸ್ ಹಾಲ್. ದೇರ್ ಆರ್ ನೋ ಪೀಪಲ್ ಇನ್ ದಿಸ್ ಹಾಲ್. ಆರ್ ದೇರ್ 10 people in this hall? Are there no people in this hall? Only present tense. Past tense, there were 10 people in this hall. There were no people in this hall. Were there 10 people in this hall? Were there no people in this hall? Like this. Okay. ಹಲವಾರು ಸೆಂಟೆನ್ಸ್ಗಳನ್ನ, ಬಹಳಷ್ಟು ಸೆಂಟೆನ್ಸ್ಗಳನ್ನ ಈ ರೀತಿ ಕಟ್ಕೊಳ್ಬೇಕು ನೀವು. ಓಕೆ. ಅದರಲ್ಲಿ ನನ್ನ ಕನ್ನಡ ಸೆಂಟೆನ್ಸ್ ದಲ್ಲಿ ಸಬ್ಜೆಕ್ಟ್ ಯಾವುದು, ಹೆಲ್ಪಿಂಗ್ ವರ್ಬ್ ಅಥವಾ ಟು ಬಿ ಫಾರ್ಮ್ ಯಾವ್ದು ಬರ್ತದೆ, ಅದ್ರ ಮುಂದೆ ನಾ ಏನ್ ಹೇಳಿನಿ ಅದನ್ನ ಯೂಸ್ ಮಾಡ್ಬೇಕು. ಅಫರ್ಮೇಟಿವ್ ಇದ್ರೆ, ನೆಗೆಟಿವ್ ಇದ್ರೆ ನಾಟ್ ಯೂಸ್ ಮಾಡ್ಬೇಕು ಅಷ್ಟೇ. ನನ್ನ ವಾಸ್ ಮುಂದೆ ನಾಟ್, ಓವರ್ ಮುಂದೆ ನಾಟ್, ಈ ಸೆನ್ಸ್ ಅನ್ನ ಹೇಳ್ತಾ ಇದ್ರು. ಇಂಟ್ರಾಗೇಟಿವ್ ಮಾತಾಡ್ತಾ ಇದ್ರ, ಕ್ವಶನ್ ಅನ್ನ ಕೇಳ್ತಾ ಇದ್ರ, ಕ್ವಶನ್ ಕೇಳ್ತಿರ್ಬೇಕು ಅಷ್ಟೇ. ಅಲ್ಲಿ ಅಲ್ಲ ಇಲ್ಲ ಇರಬಾರ್ದು, ಅಥವಾ ಇದ್ದಿಲ್ಲ ಇರ್ಲಿಲ್ಲ ಇರಬಾರ್ದು. ಇದ್ರೆ ಕ್ವಶನ್ ವರ್ಡ್ ಅಷ್ಟೇ ಮೊದಲು ಬರ್ತದೆ. ಐ ಮೀನ್ ಟು ಬಿ ಫಾರ್ಮ್ ಅಷ್ಟೇ ಮೊದಲು ಬರ್ತದೆ. ನೆಗೆಟಿವ್ ಇಂಟ್ರಾಗೇಟಿವ್ ಇದ್ರೆ ಟು ಬಿ ಫಾರ್ಮ್ ಪ್ಲಸ್ ನಾಟ್ ಬರ್ತದೆ. ಓಕೆ. ವಾಸ್ ಐ ನಾಟ್ ಎ ಸೋಲ್ಜರ್, ವಾಸಂಟ್ ಐ ಎ ಸೋಲ್ಜರ್, ನಾನು ಒಬ್ಬ ಸೈನಿಕ ಇದ್ದಿಲ್ಲವೇ, ಇದ್ದಿಲ್ಲ ಇದ್ದಿಲ್ಲವೇ ಎರಡು ಮಾಡ್ತಾ ಇದ್ದೀನಿ. ನೆಗೆಟಿವ್ನು ಮಾಡ್ತಾ ಇದ್ದೀನಿ, ಕ್ವಶನ್ ಕೇಳ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ನಾನು ಒಬ್ಬ ಸೈನಿಕ ಇದ್ದೇನೆ ಅಂತ ಅಷ್ಟೇ, ಇಲ್ಲಿ ಅಲ್ಲ ಇಲ್ಲ ಇಲ್ಲ, ಅದಕ್ಕೆ ಓನ್ಲಿ ನೆಗೆಟಿವ್ ಅದು ತಿಳ್ಕೋಬೇಕು. ನಾನು ಒಬ್ಬ ಸೈನಿಕ ಇದ್ದೇನು ಅಥವಾ ಇದ್ದೆ ಅಂತಾದ್ರೂ ಓಕೆ. ನಾನು ಒಬ್ಬ ಸೈನಿಕ ಇದ್ದೇನೆ, ಇದಕ್ಕ ಲಿಂಕ್ ಇದ್ದನು, ಇದ್ದೇನೆ, ಇದ್ದಿಲ್ಲ, ಇದ್ದಿದ್ದಲ್ಲ, ಇರಲಿಲ್ಲ, ಇದ್ದನೆ, ಇದ್ದಿದ್ದಿಲ್ಲವೇ, ಇರ್ಲಿಲ್ಲವೇ. ಲೈಕ್ ದಿಸ್. ಓಕೆ. ಇದಕ್ಕೇನಂತಾರ ಪಾಸ್ಟ್ ಟೆನ್ಸ್, ಓನ್ಲಿ ಪಾಸ್ಟ್ ಟೆನ್ಸ್. ಒಂದು ಸಬ್ಜೆಕ್ಟ್, ಒಂದು ಕರ್ತೃಪದ ಹಿಂದೆ ಏನು ಇತ್ತು, ಹಿಂದೆ ಹೇಗೆ ಇತ್ತು, ಹಿಂದೆ ಎಲ್ಲಿ ಇತ್ತು, ಇಷ್ಟನ್ನ ಹೇಳೋದು. ಈ ಮುಂದಿನ ಕ್ಲಾಸ್ ದಲ್ಲಿ ಇನ್ನಷ್ಟು ಎಕ್ಸಾಂಪಲ್ಗಳೊಂದಿಗೆ ಯಾವುದೇ ತರ ಕನ್ಫ್ಯೂಷನ್ ಇಲ್ದೇನೆ ಇದನ್ನ ಟೆನ್ಸ್ ಅನ್ನ ತಗೊಳ್ಳೋಣ ಮುಂದಿನ ಕ್ಲಾಸ್ ನಲ್ಲಿ. ಈಗ ಇದರೊಂದಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.